ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತೊಂದು ವರ್ಕ್ ಫ್ರಮ್ ಹೋಮ್ ಮತ್ತು ವರ್ಕ್ ಫ್ರಮ್ ಆಫೀಸ್ ಎರಡು ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅಂತಂದರೆ ಇದು ಹೈಬ್ರಿಡ್ ಮೋಡ್ ಆಗಿರುತ್ತೆ. ನಾವು ಒಂದಿನ ಆಫೀಸ್ಗೆ ಹೋಗೋದು ಆ ಥರ ಇರುತ್ತೆ. ಅದು ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೈಬ್ರಿಡ್ ರೋಲ್ ಅಂತ ಅಂದರೆ ಮಂತ್ಲಿ 1 ಡೇ 4 ಡೇಸ್ ಆ ಥರ ಹೋಗೋದು ಇರುತ್ತೆ. ಇಲ್ಲ ಅಂತ ಅಂದರೆ ಕಂಪ್ಲೀಟ್ ನೀವು ಆಫೀಸಲ್ಲೇ ವರ್ಕ್ ಮಾಡೋದು ಕೂಡ ಇರುತ್ತೆ. ಸೊ ಇಲ್ಲಿ 3 ಡೇಸ್ ಆಫೀಸು 2 ಡೇಸ್ ಹೋಮ್ ಆ ಥರ ಏನಾದರೂ ಇರುತ್ತೆ. ಸೊ ಈಗ IBM ಅವರು ಹೈಬ್ರಿಡ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಬ್ಯಾಂಗ್ಳೂರ್ ಲೊಕೇಶನ್ಗೆ ಬಿಸ್ನೆಸ್ ಆಪರೇಷನ್ ಇಂಟರ್ನ್ ರೋಲ್ಗೆ ಹೈಯರ್ ಮಾಡ್ತಾ ಇರೋದು. ಸೊ ಇಲ್ಲಿ ನಾನು ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಟ್ಟರು ಈ ವಿಡಿಯೋದಲ್ಲಿ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ನೀವು ಒಂದ್ಸಲ ವೆರಿಫೈ ಮಾಡಿ ಬಿಫೋರ್ ಅಪ್ಲೈಯಿಂಗ್ ದ ಜಾಬ್. ಮತ್ತು ಯಾರಿಗೂ ಕೂಡ ಯಾವುದೇ ರೀತಿ ಅಮೌಂಟ್ ಕೂಡ ಪೇ ಮಾಡಬೇಡಿ ಅಪ್ಲಿಕೇಶನ್ ಪ್ರೊಸೆಸಲ್ಲಿ. ಈಗ ಕೆಳಗಡೆ ಹೋಗಿ ಏನೇನು ರೋಲು ಹಿಂಗೆ ಏನು ಅಂತ ನೋಡೋಣ. ಇದು ಇಂಟರ್ನ್ಶಿಪ್ ಆಗಿರುತ್ತೆ. ಹೈಬ್ರಿಡ್ ರೋಲ್ಗೆ ಇದು ಹೈಯರ್ ಮಾಡ್ತಾ ಇರೋದು. ಸೊ ಇಂಟ್ರಡಕ್ಷನ್ ನೋಡೋದಾದ್ರೆ IBM ಇಸ್ ಲುಕಿಂಗ್ ಫಾರ್ ಹೈ ಪೊಟೆನ್ಷಿಯಲ್ MBA ಸ್ಟೂಡೆಂಟ್ ಟು ಜಾಯಿನ್ ದ ಬಿಸ್ನೆಸ್ ಆಪರೇಷನ್ ಸ್ಪೆಷಲಿಸ್ಟ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. 2 to 3 month ಪರ್ಸನ್ ಇಂಟರ್ನ್ಶಿಪ್ ಇರುತ್ತೆ. ದ ರೋಲ್ ಇನ್ವಾಲ್ವ್ ವರ್ಕಿಂಗ್ ಆನ್ ಎ ಸ್ಟ್ರಾಟಜಿಕ್ ಮತ್ತು ಡೇಟಾ ಡ್ರೈವನ್ ಇನಿಷಿಯೇಟಿವ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೋಜರ್ ಟು ಲೀಡರ್ಶಿಪ್ ಅಂತ ಅಂದರೆ ನಮಗೆ ಎಲ್ಲ ರೀತಿ ಎಕ್ಸ್ಪೋಜರ್ ಕೂಡ ಸಿಗುತ್ತೆ. ಮತ್ತು ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ಇವಾಗ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಡ್ರೈವ್ ಸ್ಟ್ರಾಟಜಿಕ್ ಆ್ಯಂಡ್ ಆಪರೇಷನಲ್ ಸ್ಪೆಷಲ್ ಪ್ರಾಜೆಕ್ಟ್ ವಿತ್ ಇನ್ ದ ಬಿಸ್ನೆಸ್ ಆಪರೇಷನ್ ಟೀಮ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಡೇಟಾನ ಅನಲೈಸ್ ಮಾಡೋದು, ಎಕ್ಸೆಲಿಂದ ಡೇಟಾನ ಅಂತಂದರೆ ಡ್ಯಾಶ್ಬೋರ್ಡ್ ಎಲ್ಲ ಕ್ರಿಯೇಟ್ ಮಾಡೋದು ನಮ್ಮ ರೋಲ್ ಆಗಿರುತ್ತೆ. ಮತ್ತು ಬೇರೆ ಬೇರೆ ಕ್ರಾಸ್ ಫಂಕ್ಷನಲ್ ಟೀಮ್ ಜೊತೆನೂ ವರ್ಕ್ ಮಾಡ್ತೀವಿ. ಸೊ ಇದರಿಂದ ನಮಗೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿದ್ದಾರೆ. ರಿಕ್ವೈರ್ಡ್ ಬಂದುಬಿಟ್ಟು ಮಾಸ್ಟರ್ಸ್ ಡಿಗ್ರಿ, ಪ್ರಿಫರ್ ಬಂದುಬಿಟ್ಟು ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ದವರು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನೀವು BA BCom BSc ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಇದರಲ್ಲಿ. ಮತ್ತು ಇಲ್ಲಿ ಸ್ಟ್ರಾಂಗ್ ಪೊಟೆನ್ಷಿಯಲ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಕೇಳಿದ್ದಾರೆ. ಮತ್ತು ಪವರ್ BI ನಾಲೆಡ್ಜ್ ಇರಬೇಕು ಅಂತ ಕೇಳಿದ್ದಾರೆ. ಮತ್ತು ಕಾನ್ಸೆಪ್ಟ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಕೇಳಿದ್ದಾರೆ. ಇನ್ನು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಸ್ಟ್ರಾಂಗ್ ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ನೋಡಿ 0 ಇಯರ್ಸ್ ಕೇಳಿದ್ದಾರೆ. ಸೊ ಈಗ ಮೇಲ್ಗಡೆ ಅಪ್ಲೈ ನಾವು ಕೊಡೋಣ. ಇವಾಗ ನಾವು ಇಲ್ಲಿ ನೀವು ಆಲ್ರೆಡಿ ID ಇದ್ದರೆ IBM ID ಹಾಕೋಬೋದು. ಇಲ್ಲ ಅಂತ ಅಂದರೆ ನಂತರ ಕಂಟಿನ್ಯೂ ವಿತ್ ಗೂಗಲ್ ನೋಡಿ. ಇದು 7 to 10 minutes ಹಿಡಿಯುತ್ತೆ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋಕ್ಕೆ. ಇಂಟ್ರೆಸ್ಟ್ ಇರೋರೆಲ್ಲ ಹಾಕೊಳ್ಳಿ. ರೆಸ್ಯೂಮಿನ ನಾವು ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಜಾಯಿನ್ ಅವರ್ ನೆಟ್ವರ್ಕ್ ಅಂತ ಕೇಳ್ತಿದ್ದಾರೆ. ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಅಂತ ಹಾಕೊಳ್ಳಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕೊಂಡು ಕಂಟಿನ್ಯೂ ಕೊಡಿ. ನಾನು ಅಗ್ರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದು ರೆಸಿಡೆಂಟ್ ಆಫ್ ಚೀನಾ ಅಥವಾ ನಾರ್ತ್ ಕೊರಿಯಾ ಅಂತ ಕೇಳ್ತಿದ್ದಾರೆ. ಇಲ್ಲ ಅಂತ ಹಾಕೊಳ್ಳಿ. ಸೊ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡ್ಕೋಬೇಕು. ನಾವು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಫೋನ್ ನಂಬರು, ಅಡ್ರೆಸ್ ಎಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ ಫಿಲ್ ಮಾಡಿದ್ಮೇಲೆ ಇಲ್ಲಿ ಯಾವ ಥರ ಆಪರ್ಚುನಿಟಿನ ಅರ್ನ್ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ. IBM ಜಾಬ್ ಸೆಂಟರ್ ಅಂತಲೇ ಹೇಳಿ. ಅಟೆಂಡೆಡ್ ಯೂನಿವರ್ಸಿಟಿ ಆರ್ ಹೈಯರ್ ಎಜುಕೇಷನ್ ಡಿಗ್ರಿ ಪ್ರೋಗ್ರಾಮ್ ಅಂತ ಕೇಳ್ತಿದ್ದಾರೆ. ಎಸ್ ಇದೆ ಎಸ್ ಹಾಕೊಳ್ಳಿ. ಮತ್ತು ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಕಂಟ್ರಿ, ಯಾವ ಕಂಟ್ರಿಲಿ ನಮ್ಮದು ಹೈಯರ್ ಎಜುಕೇಷನ್ ಮಾಡ್ತಾಯಿದೆ ಅಂತಂದರೆ ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅದು ಹಾಕಬೇಕು. ಮತ್ತು ಪ್ಲೀಸ್ ಸೆಲೆಕ್ಟ್ ದ ಯೂನಿವರ್ಸಿಟಿ, ಯಾವುದು ಯೂನಿವರ್ಸಿಟಿಲಿ ನಿಮ್ಮದು ಹೈಯರ್ ಎಜುಕೇಷನ್ ಇದಾಗಿದೆ ಮತ್ತು ಯಾವ ಇಯರಲ್ಲಿ ಪಾಸ್ಟ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನಾವು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಬೇಕು. IBM ಅಲ್ಲಿ ಬಿಫೋರ್ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮದು ಮಂತು ಇಲ್ಲ ಡೇಟ್ ಆಫ್ ಬರ್ತ್ ಹಾಕಬೇಕಾಗಿರುತ್ತೆ. ಕರೆಂಟ್ ಪರ್ಸ್ಯೂಯಿಂಗ್ ಇನ್ MBA 2 years ಯಾವುದು ಅಂತ ಕೇಳ್ತಿದ್ದಾರೆ. ಆ ಥರ ಇದ್ದರೆ ಹಾಕೊಳ್ಳಿ, ಇಲ್ಲ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಇಯರ್ ಆಫ್ ಪಾಸ್ಟ್ ಔಟ್ ಬಂದ್ಬಿಟ್ಟು 27 ಅಥವಾ 28. ಮತ್ತು ಕರೆಂಟ್ ಕಾಲೇಜ್ ಯಾವುದು, ಕರೆಂಟ್ ಯೂನಿವರ್ಸಿಟಿ ಯಾವುದು, ಮತ್ತು UGಲಿ ಯಾವುದು, BCom ಅಥವಾ ಯಾವ್ದು ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಟೋಟಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಮತ್ತು ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ. ಏನಾದ್ರು ಆ್ಯಕ್ಟಿವ್ ಬ್ಯಾಕ್ಲಾಗ್ ಇದೆ ಅಂತ ಕೇಳಿದ್ದಾರೆ. ಸೊ ಇದೇನಾದರೂ ಪ್ಲೀಸ್ ಸೆಲೆಕ್ಟ್ ದ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಯಾವ ಅಚೀವ್ಡ್ ಅಂತ ಕೇಳಿದ್ದಾರೆ. ಅದೆಲ್ಲ ಹಾಕೊಳ್ಳಿ. ಇದು ಹೈಬ್ರಿಡ್ ರೋಲ್ಗೆ ಓಕೆನಾ ಅಂತ ಕೇಳ್ತಾ ಇದ್ದಾರೆ. ಎಸ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ನಾವು ಅಕ್ಸೆಪ್ಟ್ ಮಾಡಿಬಿಟ್ಟು ನೀವು ಯಾವುದು ಜೆಂಡರ್ ಕೇಳ್ತಿದ್ದಾರೆ ಅದು ಹಾಕ್ಬಿಟ್ಟು, ಇದೇನು ಮ್ಯಾಂಡೇಟರಿ ಇಲ್ಲ, ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಮತ್ತು ಅದೆಲ್ಲ ಹಾಕ್ಬಿಟ್ಟು ಕಂಟಿನ್ಯೂ ಕೊಡಬೇಕಾಗುತ್ತೆ. ಎಲ್ಲ ಇನ್ಫಾರ್ಮೇಷನ್ ಕಂಟಿನ್ಯೂ ಕೊಟ್ಟಾದಮೇಲೆ ನೆಕ್ಸ್ಟ್ ಪೇಜು ನಿಮ್ಮದೆಲ್ಲ ಕರೆಕ್ಟಾಗಿದೆ ಇನ್ಫಾರ್ಮೇಷನ್ ಅಂತ ನೋಡಿಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಂಟ್ರೆಸ್ಟ್ ಇರೋರೆಲ್ಲ ಈ ರೋಲ್ಗೆ ಅಪ್ಲೈ ಮಾಡಿ. ಅದು MBA ಗ್ರ್ಯಾಜುಯೇಟ್ಗೆ ಮೇನ್ ಇವರು ಫೋಕಸ್ ಮಾಡ್ತಾ ಇರೋದು ಇಂಟರ್ನ್ಶಿಪ್ಪು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಮತ್ತು BCom BSc ಮಾಡಿರೋರು ಕೂಡ ಟ್ರೈ ಮಾಡಿ, ಸಿಕ್ಕೋದು ಸಿಗ್ಬೋದು. ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.